ನಮಸ್ಕಾರ ಎಲ್ಲರಿಗೂ. ಹೆಲ್ದಿ ರೆಸಿಪೀಸ್ ಅಂತ ಒಂದು ಹೊಸ ಸೆಗ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಪೋಸ್ಟ್ ವರ್ಕೌಟ್ ಹಾಗೂ ಬ್ರೈನ್ಗೆ ಬೇಕಾಗಿರುವಂಥ ಒಂದು ಸೂಪರ್ ಹೆಲ್ದಿ ಮಿಕ್ಸ್. ಇದನ್ನು ಬಾರ್ ಥರನಾದರೂ ಮಾಡ್ಕೋಬೋದು, ಮಿಕ್ಸ್ ಆಗೂ ತೊಗೋಬೋದು, ಅಥವಾ ಲಡ್ಡು ಥರನೂ ಉಂಡೆ ಕಟ್ಕೋಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಸಾಫ್ಟ್ ಆಗಿರುವಂಥ ಖರ್ಜೂರ, ದ್ರಾಕ್ಷಿ. ನಾನಿಲ್ಲಿ ಕಮ್ಮಿ ಪೋರ್ಷನ್ ತೊಗೋತಾ ಇದ್ದೀನಿ, ಯಾಕೆಂದರೆ ಸ್ವೀಟ್ನೆಸ್ನ ಕಮ್ಮಿ ಇರಲಿ ಅಂತ. ಹಾಗೆ ಒಂದು 100 ಗ್ರಾಮಷ್ಟು ಓಟ್ಸ್. ಇದ್ರ ಜೊತೆಗೆ ಬೇಕಾದಷ್ಟು ಬೇರೆ ಬೇರೆ ನಟ್ಸ್ ಬೇಕು. ಯಾವ್ದ್ಯಾವುದು ಅಂತ ಹೇಳ್ತೀನಿ. ಸುಮಾರು ಒಂದು 70 ಗ್ರಾಮಷ್ಟು ಆಲ್ಮಂಡ್ಸ್, ಒಂದು 50 ಗ್ರಾಮಷ್ಟು ವಾಲ್ನಟ್, ಒಂದು 50 ಗ್ರಾಮಷ್ಟು ಕಡಲೆ ಬೀಜ, ಒಂದು 4ರಿಂದ 5 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಗೂ ಪಂಪ್ಕಿನ್ ಸೀಡ್ಸ್, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕ್ಯಾಶು ಅಥವಾ ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ ಕಡಿಮೆ ಬಳಸ್ತಾ ಇದ್ದೀನಿ. ಇನ್ನು ಇದನ್ನು ಹೇಗೆ ಮಾಡೋದು ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವು ಈ ಡೇಟ್ಸಲ್ಲಿರುವಂಥ ಎಲ್ಲ ಬೀಜಗಳನ್ನ ತೆಗೆದ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಖರ್ಜೂರ ಮತ್ತು ಈ ಒಂದು ಒಣ ದ್ರಾಕ್ಷಿಯನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಅಥವಾ ತರಿಯಾಗಿ ಹೇಗೆ ನಿಮ್ಗೆ ಅನುಕೂಲ ಇರುತ್ತೋ ಹಾಗೆ ಮಾಡ್ಕೊಳ್ಳಿ. ನುಣ್ಣಗೆ ಮಾಡಿಕೊಂಡ್ರೆ ಮಿಕ್ಸ್ ಮಾಡೋಕ್ಕೆ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ. ಈ ರೆಸಿಪಿ ಒಂದು ಪವರ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಗುಡ್ ಕ್ವಾಲಿಟಿ ಫ್ಯಾಟ್ಸ್ ಹಾಗೆ ಪ್ರೋಟೀನ್ ರಿಚ್ ಆಗಿರುವಂಥದ್ದು. ವರ್ಕೌಟ್ ಆದ ನಂತರ ನಾವಾದರೂ ಕುಡಿಬೋದು ಅಥವಾ ಮಕ್ಳಿಗಾದರೂ ಹಾಲಲ್ಲಿ ಹಾಕಿ ಕೊಟ್ಟರೆ ಬ್ರೈನ್ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಒಂದೊಂದೇ ಐಟಮ್ಸ್ನ ಹಾಕಿ ಹುರ್ಕೋಬೇಕು. ಮೊದಲನೇದಾಗಿ ನಾವು ಈ ಬಾದಾಮಿ ಮತ್ತು ವಾಲ್ನಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು. ನಾನಿಲ್ಲಿ ಬಾದಾಮಿಯನ್ನು ಫಸ್ಟ್ ಹುರ್ಕೊಂಡು ನಂತರ ವಾಲ್ನಟ್, ನಂತರ ಕಡಲೆ ಬೀಜನ ಸೇರಿಕೊಂಡು ಒಂದೊಂದಾಗೆ ಲೋ ಫ್ಲೇಮಲ್ಲಿ ಹದವಾಗಿ ಹುರ್ಕೋತೀನಿ. ಈ ಮೂರನ್ನು ಹದವಾಗಿ ಹುರ್ಕೋಬೇಕು, ಸ್ವಲ್ಪ ಕೆಂಪಾಗಿರೋ ಥರ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಾಕಿ ಐಟಮ್ಗಳನ್ನ ಒಂದೊಂದಾಗೆ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳೋಣ. ಮೊದಲನೇದಾಗಿ ಈ ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ನಂತರ ಇದಾದಮೇಲೆ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ನ ಸೇರಿಸಿ ಹಾಗೆ ಗೋಡಂಬಿಯನ್ನು ಸೇರಿಸಿ ಇದನ್ನು ಕೆಂಪಾಗೋ ರೀತಿ, ತುಂಬ ಕೆಂಪಲ್ಲ, ಲೈಟಾಗಿ ಒಂದು ಕ್ರಂಚಿಯಾಗಿರೋ ಟೆಕ್ಸ್ಚರ್ ಬರೋ ಥರ ಹುರ್ಕೋಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜನ ಜಾಸ್ತಿ ಹುರ್ಕೋಬೇಡಿ, ಯಾಕಂದರೆ ಅದು ಕಹಿ ಬರುತ್ತೆ. ಲೈಟಾಗಿ ಕ್ರಂಚಿ ಟೆಕ್ಸ್ಚರ್ಗೆ ಬಂದರೆ ಸಾಕು. ಈ ಹದಕ್ಕೆ ಬಂದ ಮೇಲೆ ಇದನ್ನು ಸ್ಟವ್ನ ನಿಲ್ಲಿಸ್ಬಿಟ್ಟು ಇದನ್ನು ಒಂದು ಸೆಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇನ್ನು ಓಟ್ಸನ್ನು ಹಾಕ್ಕೊಂಡು ಇದನ್ನು ಮೀಡಿಯಮ್ ಹುರಿಯಲ್ಲಿ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ. ಒಂಥರ ಕ್ರಂಚಿಯಾಗಿ ರವೆ ಹುರಿದಾಗ ಆಗುತ್ತಲ್ಲ, ಆ ಟೆಕ್ಸ್ಚರ್ ಬರೋವರೆಗೂ ಓಟ್ಸ್ನ ಹುರ್ಕೋಬೇಕು. ರೋಲ್ಡ್ ಓಟ್ಸ್ ಆದರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ರೋಲ್ಡ್ ಓಟ್ಸ್ ಇರಲಿಲ್ಲ, ನಾರ್ಮಲ್ ಏನು ಇನ್ಸ್ಟೆಂಟ್ ಓಟ್ಸ್ ಇತ್ತು ಅದೇ ಇತ್ತು, ಅದನ್ನೇ ಯೂಸ್ ಮಾಡಿದ್ದೀನಿ. ಓಟ್ಸ್ ಬಂದು ಒಳ್ಳೆ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡುತ್ತೆ. ಹಾಗಾಗಿ ಅದನ್ನು ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ನಟ್ಸಲ್ಲೂ ಫ್ಯಾಟ್ಸ್ ಜಾಸ್ತಿ ಇದೆ, ಬಟ್ ಇದು ಎಲ್ಲವೂ ಒಳ್ಳೆ ಕ್ವಾಲಿಟಿ ಫ್ಯಾಟ್ಸ್, ನಮ್ಮ ಸ್ಕಿನ್ಗೆ, ಬ್ರೈನ್ ಹೆಲ್ತಿಗೆ ಬೇಕಾಗಿರುವಂಥದ್ದು. ಹುರಿದಿರೋ ಓಟ್ಸ್ನ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ಳಿ. ಈ ಹದಕ್ಕೆ ಬಂದಿರಬೇಕು, ಕ್ರಂಚಿಯಾಗಿ ಇರೋ ಥರ. ಒಂದು 3ರಿಂದ 4 ಚಮಚದಷ್ಟು ಬಿಳಿ ಎಳ್ಳು, ಇದ್ರೆ ಕರಿ ಎಳ್ಳನ್ನಾದರೂ ಉಪಯೋಗಿಸ್ಕೋಬೋದು, ಸೆಸ್ಮೆ ಸೀಡ್ಸ್, ಇದನ್ನು ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ. ಹುರಿದಿರೋ ಅಂಥ ಎಲ್ಲ ನಟ್ಸ್ಗಳನ್ನ ತಣ್ಣಗಾಗೋಕ್ಕೆ ಬಿಡಬೇಕು. ಇದಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೀತಿ ತರ್ತರಿಯಾಗಿ ರುಬ್ಕೋಬೇಕು. ಮೊದಲನೇದಾಗಿ ನಾನು ಆಲ್ಮಂಡ್ಸ್, ವಾಲ್ನಟ್ ಹಾಗೂ ಪೀನಟ್ಸನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋತೀನಿ. ಇದೊಂದು 20-30% ರುಬ್ಕೊಂಡು ನಂತರ ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಹಾಗೆ ಗೋಡಂಬಿ ಏನಿದೆ ಅದನ್ನು ಹಾಕ್ಕೊಂಡು ರುಬ್ಕೋತೀನಿ. ಲಾಸ್ಟಲ್ಲಿ ಓಟ್ಸನ್ನು ಹಾಕ್ಕೊಂಡು
ಪೌಡ್ರ್ ಮಾಡ್ಕೋತೀನಿ. ಯಾಕೆ ಅಂದರೆ ಇದು ಒಂದೊಂದು ಬೇಗ ಬೇಗ ಪುಡಿ ಆಗುತ್ತೆ, ಒಂದೊಂದು ಟೈಮ್ ತೊಗೊಳುತ್ತೆ. ಈ ರೀತಿ ಸೆಪ್ರೇಟಾಗಿ ಮಾಡೋದ್ರಿಂದ ಎಲ್ಲ ಒಂದೇ ಹದಕ್ಕೆ ಪುಡಿಯಾಗಿರುತ್ತೆ. ನಾವೇನು ಈ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ನಟ್ಸು, ಇದಕ್ಕೆ ಆಲ್ರೆಡಿ ಆವಾಗಲೇ ಪೇಸ್ಟ್ ಮಾಡಿರುವಂಥ ಖರ್ಜೂರ ಮತ್ತು ದ್ರಾಕ್ಷಿದು ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಂದು ಟಿಪ್ ಇದೆ, ನೀವೇನಾದರೂ ಖರ್ಜೂರದ ಪೇಸ್ಟು ದ್ರಾಕ್ಷಿ ಪೇಸ್ಟನ್ನು ಜಾಸ್ತಿ ಹಾಕಿದ್ರೆ ಪ್ರಮಾಣನ ಇದನ್ನು ಬಾರ್ಸ್ ರೀತಿ ಮಾಡ್ಕೋಬೋದು. ನನಗೆ ಇಲ್ಲಿ ಸ್ವೀಟ್ನೆಸ್ ಕಡಿಮೆ ಬೇಕಾಗಿರೋದ್ರಿಂದ ನಾನು ಕಮ್ಮಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಪುಡಿ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಕಲಿಸ್ಕೋಬೇಕು. ಏನಾದರೂ ಇನ್ ಕೇಸ್ ಪುಡಿಯಲ್ಲಿ ತೇವಾಂಶ ಕಡಿಮೆ ಇದೆ ಅನಿಸಿದ್ರೆ 2ರಿಂದ 3 ಚಮಚ ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಮಿಕ್ಸ್ಚರ್ ಯಾವ ಹದಕ್ಕೆ ಇರಬೇಕು ಅಂದರೆ, ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ಬರೋ ರೀತಿ ಇರಬೇಕು, ಹಾಗೆ ಪುಡಿ ಪುಡಿ ಆಗೋ ಥರನೂ ಇರಬೇಕು. ಈ ಹದಕ್ಕೆ ಬರೋ ಥರ ಎಲ್ಲ ಐಟಮ್ಸನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಒಂದು ಪ್ಲೇಟ್ ತೊಗೊಂಡು ಅದಕ್ಕೊಂಚೂರು ಗ್ರೀಸಿಂಗ್ಗೋಸ್ಕರ ತುಪ್ಪನ ಹಾಕಿ ಚೆನ್ನಾಗಿ ಸರ್ವ್ಕೊಂಡು ಈ ಮಿಕ್ಸ್ಚರ್ನೆಲ್ಲ ಚೆನ್ನಾಗಿ ಆ ತಟ್ಟೆ ಮೇಲೆ ಹಾಕಿ ತಟ್ಕೊಂಡ್ರೆ, ಟೈಟಾಗಿ ತಟ್ಕೊಂಡು ಒಂದು 5ರಿಂದ 6 ಗಂಟೆ ಡೀಪ್ ಫ್ರೀಸ್ ಮಾಡಿದ್ರೆ ನಮಗೆ ಬಾರ್ಸ್ ರೆಡಿ ಆಗುತ್ತೆ. ಬಾರ್ಸ್ ಬೇಡ ಅನ್ನೋರು ಈ ರೀತಿ ತಟ್ಕೊಂಡು ಸುಮ್ಮನೆ ಫ್ರೀಸ್ ಮಾಡಿ ನಂತರ ಎಲ್ಲ ತೆಗೆದು ಫ್ಲೇಕಿಯಾಗಿ ಪೌಡರ್ ಮಾಡ್ಕೋಬೋದು. ಎಲ್ಲ ಕೈಯಲ್ಲೇ ಹೀಗೆ ಉದುರಿಸಿದ್ರೆ ಬಂದ್ಬಿಡುತ್ತೆ, ನಂತರ ಪೌಡ್ರ್ ಆಗುತ್ತೆ. ನಾನು ಎಳ್ಳು ಆವಾಗಲೇ ಹುರ್ಕೊಂಡಲ್ಲ, ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ಇದ್ರ ಮೇಲೆ. ಎಳ್ಳು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಎಳ್ಳಿಲ್ಲಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಕರೆಕ್ಟ್ ಆಗೋಕ್ಕೆ ಎಳ್ಳು ಹೆಲ್ಪ್ ಮಾಡುತ್ತೆ. ಈ ಮಿಕ್ಸ್ಚರ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀಟಾಗಿರುವಂಥ ಗ್ಲಾಸ್ ಕಂಟೈನರ್ಗೆ ಈ ಒಂದು ಮಿಕ್ಸ್ಚರ್ನ ಹಾಕಿ ಸ್ಟೋರ್ ಮಾಡಿದ್ರೆ ಆರಾಮಾಗಿ ನಾವು 1 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಹೆಲ್ದಿ ಆಗಿರುವಂಥ ಒಂದು ಸೂಪರ್ ಪ್ರೀಮಿಕ್ಸ್ ಫುಡ್ಡನ್ನು ನೀವು ಫ್ರೂಟ್ಸ್ ಮೇಲಾದರೂ ಸ್ಪ್ರಿಂಕಲ್ ಮಾಡ್ಕೋಬೋದು, ಅಥವಾ ಓಟ್ಸ್ ಏನಾದರೂ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅದ್ರ ಮೇಲೂ 1-2 ಚಮಚ ಹಾಕ್ಕೋಬೋದು ಮೇಲೆ. ಇನ್ನು ಹಾಲಲ್ಲೂ ಹಾಕ್ಕೊಂಡು ಕುಡಿಬೋದು, ಮಕ್ಕಳಿಗೂ ಕೊಡ್ಬೋದು. ಒಂದು ಸೂಪರ್ ಹೆಲ್ದಿ ಆಗಿರುವಂಥ ಬ್ರೈನ್ ಫುಡ್, ಪ್ರೋಟೀನ್ ರಿಚ್, ವೆರಿ ಗುಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುವಂಥ ಸೂಪರ್ ಫುಡ್ ರೆಡಿ ಆಗುತ್ತೆ. ನಾನಿಲ್ಲಿ ಕಾದಿರುವಂಥ ಹಾಲಿಗೆ ಸಕ್ಕರೆ ಹಾಕಿಲ್ಲ, ಈ ಒಂದು ಪೌಡರ್ನ ಹಾಕಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.